ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಬದನೆಕಾಯಿ ಫ್ರೈ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಸುಲಭವಾಗಿ ಒಂದು 10 ನಿಮಿಷದಲ್ಲಿ ಅಂತ. ಇದನ್ನು ಯಾರಿಗೆ ಬದನೆಕಾಯಿ ಇಷ್ಟ ಆಗಲ್ವೋ ಅವ್ರಿಗೆ ಮಾಡಿಕೊಟ್ರು ತುಂಬ ರುಚಿಯಾಗಿರುತ್ತೆ. ಅವರು ತುಂಬ ಚೆನ್ನಾಗಿ ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು, ಫಸ್ಟಿಗೆ ನಾವು ಒಂದು ಬದನೆಕಾಯಿ ತೊಗೊಂಡು ಅದನ್ನು ವಾಶ್ ಮಾಡಿ ಸೈಡ್ ಇಟ್ಕೋಬೇಕು. ಮತ್ತು ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ 1 ಸ್ಪೂನು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ. ಮತ್ತು ಅರ್ಧ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ, ಒಂದು 1/4 ಸ್ಪೂನ್ ಆಗೋವಷ್ಟು ಅರಿಶಿಣದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ತೊಗೊಂಡಿನಿ. ಇದಿಲ್ಲ ಅಂದರೆ ನೀವು ಬೇಕಿದ್ದರೆ ಗರಂ ಮಸಾಲ ತೊಗೋಬೋದು. ಗರಂ ಮಸಾಲ, ಒಂದು ಸ್ವಲ್ಪ ಜೀರಿಗೆ ಪುಡಿ, ಮೆಣಸಿನ ಪುಡಿ ತೊಗೋಬೋದು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಹಿಂಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಹಿಂಗೆ ಹಾಕ್ಕೊಳ್ಳಿ, ಮತ್ತು ಡೈಜೆಷನ್ ಎಲ್ಲ ತುಂಬ ಚೆನ್ನಾಗುತ್ತೆ. ಅದ್ರ ಜೊತೆಗೆ ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ. ನಿಮಗೆ ಖಾರ ನೋಡಿಕೊಂಡು ತೊಗೊಳ್ಳಿ. 1/2 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಮತ್ತು ಖಾರ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಅದ್ರ ಮೇಲೆ ಹಾಕ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ಹೇಳಿರೋಷ್ಟು ಕ್ವಾಂಟಿಟಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಮತ್ತು ಇದು ಬದನೆಕಾಯಿ ಸೈಡಲ್ಲಿ ಇಟ್ಕೊಂಡಿದ್ದೆಲ್ಲ ವಾಶ್ ಮಾಡಿ ಇದನ್ನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಮುಂಚೆನೇ ಕಟ್ ಮಾಡಿಕೊಂಡ್ರೆ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೆ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಬೇಕು. ತೀರ ತೆಳ್ಳಗೂ ಕಟ್ ಮಾಡ್ಕೊಬಾರ್ದು, ತೀರ ದಪ್ಪಗೂ ಕಟ್ ಮಾಡ್ಕೊಬಾರ್ದು. ಫುಲ್ ಸಣ್ಣ ಕಟ್ ಮಾಡಿಕೊಂಡ್ರೆ ಅದು ಫುಲ್ಲು ಬೆಂದ ಮೇಲೆಲ್ಲ ಕನ್ಕೋಗ್ಬಿಡುತ್ತೆ. ಅದು ಒಂಥರ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಅದಕ್ಕೆ ಒಂದು ಮೀಡಿಯಮ್ ಸೈಜಿಗೆ ನೋಡಿಕೊಂಡು ಎಲ್ಲ ಫುಲ್ ಬದನೆಕಾಯಿನೂ ಕ್ಲೀನಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು. ಕಟ್ ಮಾಡಿದ್ಮೇಲೆ ಚೆಕ್ ಮಾಡ್ಕೊತೀನಿ, ಏನಾದರೂ ಹುಳ ಇದೆಯಾ, ಏನಾದರೂ ಹಾಳಾಗಿದೆಯಾ ಅಂದ್ಬಿಟ್ಟು ನೋಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನೋ ಅಂದ್ಬಿಟ್ಟು. ಈಗ ಮಸಾಲೆ ತೊಗೊತಾ ಇದ್ದೀನಿ. ಮಸಾಲೆಗೆ ಡಿಪ್ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಕೋಟ್ ಮಾಡಬೇಕು. ನೋಡಿ, ಸುಮ್ಮನೆ ಪ್ರೆಸ್ ಮಾಡಬೇಕಾದ್ರೆ ಬದನೆಕಾಯಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ, ಅದೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ಮಸಾಲೆನ. ತೊಗೊಂಡು ಫುಲ್ಲು ಸೈಡಿಗೆ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಬೇಕು. ಜಸ್ಟ್ ಹಿಂಗೆ ರಬ್ ಮಾಡಿದ್ರೆ ಸಾಕು, ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಮಸಾಲೆ. ಯಾಕಂದರೆ ಅದು ಸ್ವಲ್ಪ ನೀರಿರುತ್ತಲ್ವ, ಹಂಗಾಗಿಲ್ಲ ಅಂಟ್ಕೊಂಡ್ಬಿಡುತ್ತೆ. ಇವಾಗ ಇದನ್ನು ಕ್ಲೀನ್ ನೋಡಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಮಸಾಲೆ ಇದ್ದರೆ ಸುಮ್ಮನೆ ಅದೆಲ್ಲ ಇದಾಗುತ್ತೆ. ಅದಕ್ಕೆ ಎಲ್ಲ ಈ ಥರ ಟ್ಯಾಪ್ ಮಾಡಿಕೊಂಡು ಕ್ಲೀನಾಗಿ ಮಸಾಲೆನೆಲ್ಲ ಅಂಟಿಸ್ಕೊಬೇಕು. ಅದಕ್ಕೆ ಮಸಾಲೆನೆಲ್ಲ ಚೆನ್ನಾಗಿ ಎಲ್ಲದಕ್ಕೂ ಅಂಟಿಸ್ಕೊಳ್ಳಿ. ಅದು ಸಾಕಾಗುತ್ತೆ. ಒಂದು ಬದನೆಕಾಯಿ ನಾನು ಹೇಳಿರೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಅದು ಎಷ್ಟು ಚೆನ್ನಾಗೆಲ್ಲ ಕೋಟ್ ಆಗಿದೆ ಅಂತ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಒಂದು 5 ನಿಮಿಷ, ಒಂದು 10 ನಿಮಿಷ, ನಿಮ್ಮ ಹತ್ರ ಎಷ್ಟು ಟೈಮ್ ಇರುತ್ತೋ ಅಷ್ಟೊತ್ತು ನೀವು ಯಾವಾಗ ತಿನ್ಬೇಕು ಅನ್ಸುತ್ತಲ್ಲ ಆವಾಗ ಫ್ರೈ ಮಾಡ್ಕೊಳ್ಳಿ. ಅಷ್ಟೊತ್ತವರೆಗೂ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಸೈಡಲ್ಲಿ ಇಟ್ಟಿರಿ. ಇದು ಖಾರ ಮಸಾಲೆಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ. ಇವಾಗ ಇದನ್ನು ಫ್ರೈ ಮಾಡೋಣ. ಇದಕ್ಕೆ ಹೆಂಚನ್ನು ಕಾಯಿಸ್ಬಿಟ್ಟು ಹೆಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಸುರುಕೊತಾ ಇದ್ದೀನಿ ಹೆಂಚಿಗೆ. ಇವಾಗ ಕಾಯ್ದಿರೋ ಹೆಂಚಿಗೆ ನೋಡಿ ಒಂದೇ ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ನೋಡಿ ಕಾಯ್ದಿದೆ. ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಮಸಾಲೆ ಬದನೆಕಾಯಿಗೆಲ್ಲ. ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ. ನೋಡಿ ಬೆಂದಿದೆ. ಇದನ್ನು ಫ್ಲಿಪ್ ಮಾಡಬೇಕು. ಅದು ಖಾರ ಮಸಾಲೆ ಚೆನ್ನಾಗಿ ಕಚ್ಕೊಂಡಿದೆ ಅಂದ್ಬಿಟ್ಟು ನೋಡಿ. ಹೆಂಚಿಲೇನು ಕಚ್ಕೊಂಡಿಲ್ಲ, ಎಲ್ಲ ಬದನೆಕಾಯಲ್ಲಿ ಖಾರ ಮಸಾಲೆ ಇದೆ. ಅದಕ್ಕೆ ನಾವು ಒಂದು ಸ್ವಲ್ಪ ಹೊತ್ತನ್ನು ರೆಸ್ಟ್ ಮಾಡಿ ಬಿಡಬೇಕು. ಇಲ್ಲ ಅಂತ ಅಂದರೆ ಎಲ್ಲ ಹೆಂಚಿಗೆ ಹತ್ಕೊಂಡ್ಬಿಡುತ್ತೆ. ಬದನೆಕಾಯಲ್ಲಿ ಏನು ಖಾರ ಮಸಾಲೆ ಇರಲ್ಲ. ಹಂಗೆ ಎರಡು ಕಡೆ ಲಿಡ್ ಕ್ಲೋಸ್ ಮಾಡ್ಕೊಂಡು 1 to 2 ಮಿನಿಟ್ಸ್ ಬೇಯಿಸ್ಕೊಂಡು ನೋಡಿ. ಎರಡು ಕಡೆ ಬೆಂದಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಎರಡು ಕಡೆ ಬೆಂದಿದೆ. ಇವಾಗ ಎರಡು ಕಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ಮಸಾಲೆ ಎಲ್ಲ ಬೆಂದಿದೆ, ಬದನೆಕಾಯಿ ಕೂಡ ಬೆಂದಿದೆ. ಈಗ ಇದನ್ನು ನಾವು ಹೆಂಚಿಂದ ತೆಕ್ಕೊಳ್ಳೋಣ. ಒಂದೊಂದೇ
ಇದು ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಟ್ರೈ ಮಾಡಿ. ನಿಮಗೇನಾದರೂ ಬೇರೆ ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.